ಇದು ಗ್ರಾಮ ದೇವತೆ ಕೊಲ್ಲಾಪುರೇಶ್ವರಿ ಅಂತ ಗ್ರಾಮ ದೇವತೆ, ಶಕ್ತಿ ದೇವತೆ. ಇದು ಪ್ರತಿ ವರ್ಷವೂ ಮಾರ್ಚಲ್ಲಿ ಜಾತ್ರೆ ನಡೆಯುತ್ತೆ. ಇದು ಪುರಾತನ ಕಾಲ ನಮ್ಮ ಅಜ್ಜನ ಇದ್ದ ಕಾಲದಿಂದಲೂ ನಡ್ಕೊಂಬಂದಿದೆ. ಇದು ಜಾತ್ರೆ ಆದಮೇಲೆ ಉತ್ಸವ ನಡೆಯುತ್ತೆ. ಉತ್ಸವ ಆದಮೇಲೆ ಇದು ಬರುತ್ತೆ, ಅದು ಓಕ್ಲಿ ನಾಳೆ ಓಕ್ಲಿ ಶನಿವಾರ ರಾತ್ರಿ ಓಕ್ಲಿ ಭಾರಿ ವಿಜೃಂಭಣೆಯಿಂದ ನಡೆಯುತ್ತೆ. ಅದು ಶಕ್ತಿ ದೇವತೆ ಅಂದರೆ ಇಡೀ ನಮ್ಮ ಏಳಹಳ್ಳಿಲೇ ಇದಕ್ಕೆ ದೇವತೆ ಪೂಜೆ ಬರ್ತಾರೆ. ಈಗ ಏಳಹಳ್ಳಿ ಜನ ಬಂದಮೇಲೆ ರಥ ಹರಿಯೋದಿಲ್ಲಿ, ರಥೋತ್ಸವ ಆಗೋದು. ಏಳಹಳ್ಳಿ ಜನ ಇದೆ ಇಲ್ಲಿ, ಏಳಹಳ್ಳಿ ಸುತ್ತಮುತ್ತ ಹಳ್ಳಿ ನೆಂಟರುಗಳು ಕರ್ಸ್ಕೊಂತೀವಿ. ಈಗ ಕರ್ಸ್ಕೊಂಡು ಆಮೇಲೆ ಇಲ್ಲಿ ರಥೋತ್ಸವ ಆಗುತ್ತೆ. ಭಾರಿ ಶಕ್ತಿ ದೇವತೆ, ಎಂಥ ನಂಬಿದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ ಇದುವರೆಗೂ. ಯಾರು ನಂಬಿದ್ರು ಯಾರನ್ನೂ ಕೈ ಬಿಟ್ಟಿಲ್ಲ. ಅಂಥ ಶಕ್ತಿ ದೇವತೆ ಅಂದರೆ ಕೊಲ್ಲಾಪುರೇಶ್ವರಿ. ಗಂಗಾ ಸ್ನಾನ ಸೋಮವಾರ ಐಂಕೆರೆ ಹೋಗಿ ಇದು ಗಂಗಾ ಸ್ನಾನ ಮಾಡ್ಕೊಂಡು ಗಂಗೆ ತಂದು ಹಿಡ್ಕೊತೀವಿ. ಆವಾಗ ಮಂಗಳವಾರದ ದಿನ ಬಾನ ಆಗುತ್ತೆ. ಅವಾಗ ಸುತ್ತ ಹಳ್ಳಿಯಿಂದ ದೇವತೆಗೆ ಎಣೆ ತಂಬರ್ತಾರೆ. ಅವತ್ತು ಉತ್ಸವ ಇರುತ್ತೆ, ಚೆನ್ನಾಗಿ ಜೋರಾಗಿರುತ್ತೆ ಅವತ್ತು ಉತ್ಸವ. ಮಂಗಳವಾರದ ದಿನ, ಆವಾಗ ಬುಧವಾರದ ದಿನ ಒಂದು ಉತ್ಸವ ಆಗುತ್ತೆ. ಆವಾಗ ಗುರುವಾರದ ದಿನ ಏಳಹಳ್ಳಿ ಉತ್ಸವ ಹೋಗುತ್ತೆ. ದೇವರು ಏಳಹಳ್ಳಿಗೂ ಉತ್ಸವ ಹೋಗುತ್ತೆ. ಅಡ್ಡೆ ಪಲ್ಲಕ್ಕಿಯಲ್ಲಿ ಉತ್ಸವ ಹೋಗಿ ಉತ್ಸವ ಮುಗಿಸ್ಕೊಂಬಂದು ಆಮೇಲೆ ಇವತ್ತು ಶುಕ್ರವಾರದ ದಿನ ಊರಲ್ಲಿ ಒಂದು ಉತ್ಸವ ಬಂದು ನಿನ್ನೆ ಕಳಸೋತ್ಸವ ಆಗುತ್ತೆ. ಏಳಹಳ್ಳಿಯಿಂದ ಬರುತ್ತಲ್ಲ, ಏಳಹಳ್ಳಿ ಬೆಳಿಗ್ಗೆ ಜಾವ ಬಂದು ಕಳಸ ಇರಿಸ್ತೀವಿ ದೇವರು ರಥಕ್ಕೆ ಕಳಸ ಇರಿಸಿದ ಮೇಲೆ ಅಲ್ಲಿ ಮುಗಿಯುತ್ತೆ. ಬೆಳಿಗ್ಗೆ ಮತ್ತೆ ಒಂದು ಉತ್ಸವ ಈಗ ಬರುತ್ತೆ. ಈ ಉತ್ಸವ ಬಂದು ಈಗ ರಥ ಏರಿಸ್ತೀವಿ. ಈಗ ರಥ ಏರಿಸಿ ರಥ ಎಳಿತೀವಿ ಈಗ ಇವತ್ತು. ಮತ್ತು ನಾಳೆ ಸಂಜೆ ಹೋಗ್ಲಿ ಪಾನಗಾಡಿ ಇದು ಎಳೆದ ನಂತರ ಪಾನಗಾಡಿ ಇದೆ. ಪಾನಗಾಡಿ ಆದಮೇಲೆ ತೀರ್ಥಪ್ರಸಾದ, ಹೂನಾರ ಹರಾಜಿದೆ. ಹೂನಾರ ಹರಾಜು ಆದಮೇಲೆ ಇಲ್ಲಿ ತೀರ್ಥಪ್ರಸಾದ ಕೊಡ್ತೀವಿ. ಆಮೇಲೆ ನಾಳೆ ಓಕ್ಲಿ ಉತ್ಸವ, ಮಧ್ಯಾಹ್ನ ಒಂದು ಉತ್ಸವ ಇರುತ್ತೆ. ಭಾನುವಾರ ದಿನ ಕಾರ್ಯಕ್ರಮ ಇರೋದು. ಹೋಮ ಮಾಡಿದ್ವಲ್ಲ ಆ ದಶೆಯಿಂದ ಕಾರ್ಯಕ್ರಮ ನಿಲ್ಲಿಸಿದ್ವಿ. ಅದು ಮಾರಮ್ಮ ಪೂಜೆ ಅಂತ, ಕೆಂಚರಣಿ ಪೂಜೆ ಅಂತ ಮಾಡ್ತಿದ್ದೆ ಅವಾಗ. ಈಗ ಅದು ಹೋಮ ಮಾಡಿಸಿದ್ವಲ್ಲ, ಹಂಗಾಗಿ ಈ ವರ್ಷ ಮಾಡ್ತಾಯಿಲ್ಲ. ಅದು ನಾವು ತಿಮ್ಮೇಗೌಡರು ಅಂತೇಳಿ, ನಮ್ಮದು ಸರ್ಪನಹಳ್ಳಿ ಗ್ರಾಮ. ಸರ್ಪನಹಳ್ಳಿಲೇ ಜಾತ್ರೆ ಇದು ನಮ್ಮ ತಂದೆ ನಮ್ಮ ಮುತ್ತಾತನ ಕಾಲದಿಂದ ಇದು ನಡ್ಕೊಂಬಂದಿತ್ತು. ಇದನ್ನು ಅದರಂತೆ ಅವ್ರು ಏನು ನಡೆಸ್ಕೊಂಡು ಹೋಗ್ತಾಯಿದ್ರು ಅದರಂತೆ ನಾವು ಮುಂದುವರಿಸ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಉಳಿದಿದ್ದನ್ನೆಲ್ಲ ಲೋಕೇಶ್ ಅವರು ಹೇಳಿದ್ದಾರೆ. ಇಷ್ಟೇ ಇದ್ರದ್ದು ಗೊತ್ತಿರೋದು ವಿಚಾರ ಇಷ್ಟು. ನಾವು ಅವ್ರು ಏನು ನಡೆಸ್ಕೊಂಬಂದಿದ್ರು ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಾವು ಹೊಸ್ದಾಗಿ ಏನು ಮಾಡಿರೋದಲ್ಲ ಇದು. ಇಲ್ಲ, ಉಳಿಸ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಉಳಿಸ್ಕೊಂಡಿದ್ದಾರೆ ಅನ್ನೋದು ನಮಗೆ ನಂಬಿಕೆ ಅಂತ ನಮಗೆ ಇದೆ. ನಾವು ಉಳಿಸ್ಕೊಂಬಂದಿದ್ವಿ, ನಮ್ಮ ಮಕ್ಕಳು ಉಳಿಸ್ಕೊಂಡು ಹೋಗ್ತಾರೆ, ನಮ್ಮ ಅಜ್ಜಗಳು ಅಪ್ಪಗಳೆಲ್ಲ ಉಳಿಸ್ಕೊಂಬಂದಿದ್ದಾರೆ. ಮುಂದೆ ಇದು ಉಳ್ಕೊಂಡೇ ಹೋಗುತ್ತೆ. ಈ ಕೊಲ್ಲಾಪುರದ ಅಮ್ಮಂದ ಇತಿಹಾಸದಲ್ಲೇ ಯಾರು ಬೆಳೆ ಮಾಡ್ಸೋಕ್ಕಾಗಿಲ್ಲ, ಮಡ್ಸೋದು ಇಲ್ಲ. ನಡ್ಕೊಂಡೇ ಹೋಗುತ್ತೆ. ಇನ್ನೂ ಜೋರಾಗಿ ಹೋಗುತ್ತೆ ಹೊರತು ಏನಾಗಲ್ಲ. ಅವರು ಬರಲ್ಲ ಜಾತ್ರೆಗೆ ಕರ್ಸ್ಕೊಂತ ದೇವರೇ ಮನವಿ ಇದ್ದಾವೆ. ಈಗ ಯುವಕರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಅದು ಖುಷಿ ಆಗ್ತಾ ಇದೆ ನಮಗೆ. ಇನ್ನು ಮುಂದೆ ಬರೋ ಅಂಥವನ್ನು ನಾವು ಅವತ್ತಿನ ಟೈಮನ್ನು ನೋಡಿ ನಾವು ಮಾತಾಡ್ತೀವಿ. ಅವತ್ತು ಏನು ಬೇಕಾಗುತ್ತೆ ಅಂದರೆ ಅವತ್ತು ಮಾತಾಡ್ತೀವಿ. ಹಿಂದೆ ಕೊಲ್ಲಾಪುರದ ತಾಯಿ ಒಬ್ಬ ಮನುಷ್ಯ ಮೇಲೆ ಬರೋದು, ಮೈ ಮೇಲೆ ಬಂದು ಎಲ್ಲ ಒಡಂಬಡಿಕೆ ಕೊಡೋದು. ಈಗ ಅವರು ಹೋಗ್ಬಿಟ್ರು. ಈಗ ಹಿಂಗೆ ಕುರುಬಿನಲ್ಲೇ ಅಪ್ಪಣೆ ಕೊಡುತ್ತೆ. ನನ್ನ ಅಭಿಪ್ರಾಯ ಅಂತ, ಹಿಂದೆ ಸೀತಾಳಯ್ಯನ ಮಠಕ್ಕೆ ಹೋದಾಗ ಎಲ್ಲ ದೇವರುಗಳು ಸೇರ್ತಾಯಿದ್ದು. ಆ ಸೇರೋ ಸಂದರ್ಭದಲ್ಲಿ ನಮ್ಮ ಸರ್ಪನಹಳ್ಳಿ ಇರ್ತಕ್ಕಂಥ ಕೊಲ್ಲಾಪುರೇಶ್ವರಿ ಸಹ ಹೋಗಿ ಸೇರ್ತಾಯಿದ್ಲು. ಆ ಸಂದರ್ಭದಲ್ಲಿ ಒಬ್ಬ ದೊಡ್ಡ ಸಾಹುಕಾರೊಬ್ಬರು ಮುಳ್ಳಯ್ಯನಗಿರಿ ಅಂತ ಹೇಳಿ ಮುಳ್ಳು ಪಾಲಿಕೆಯನ್ನು ಮಾಡಿ ಅದನ್ನು ಯಾರು ಹತ್ತಿ ಈ ಪ್ರದೇಶದಿಂದ ಸುತ್ತರಿತಾರೆ ಅಂತ ಆದರೆ
ಅಂಥವರಿಗೆ ಆ ಪಾಲಿಕೆ ಕೊಡ್ತೀವಿ ಅಂತ ಹೇಳಿ ಅವರು ಮಾಡಿದರು. ಅದರ ಪ್ರಕಾರ ಯಾವ ದೇವತೆಗಳು ಮುಂದೆ ಬರಲಿಲ್ಲ. ಆವಾಗ ಕೊಲ್ಲಾಪುರೇಶ್ವರಿ ತಾನು ನನಗಿರಲಿದು ನಾನು ಮಾಡ್ತೀನಿ ಅಂತ ಹೇಳಿ ಆ ಪಲ್ಲಕ್ಕಿ ಮೇಲೆ ಹತ್ತಿ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ತಗೊಂಬಂದಿರ್ತಕ್ಕಂಥ ಪಲ್ಲಕ್ಕಿನೇ ಈ ಊರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದು ಶ್ರೀಯುತ ಮಲ್ಲೇಶಾಚಾರ್ ಅಂತ ಹೇಳಿ ಇದ್ದಾರೆ. ಅವರ ಮೈ ಮೇಲೆ ಆ ದೇವ್ರು ಬರ್ತಾಯಿತ್ತು. ಆ ದೇವರೇ ಇಲ್ಲಿವರೆಗೂ ಕರ್ಕೊಂಬಂತು. ಅದಾದಮೇಲೆ ಚಾಯಮ್ಮ ಅನ್ನೋರ ಮೇಲೆ ಬರ್ತಾಯಿತ್ತು. ಅವರು ತೀರೋಗಿದ್ದಾರೆ. ಅದು ಈ ದೇವಸ್ಥಾನದ ಪ್ರತೀತಿ. ಇದು ನನಗೆ ತಿಳಿದ ರೂಪದಲ್ಲಿ ಹಿಂದೆ ಒಬ್ಬ ಋಷಿ ಮನುಷ್ಯ ಕಾಶಿಯಿಂದ ಒಂದು ಗಿಂಡಿ ನೀರನ್ನು ತಂದಿದ್ದರು. ಅವರು ಈ ಊರಿಗೆ ಬರೋ ಸಂದರ್ಭಕ್ಕೆ ಗಿಂಡಿ ಎಲ್ಲಿಟ್ಟು ಹೋಗೋದು, ಏನು ಮಾಡೋದು ಅಂತ ಹೇಳಿ ಇಲ್ಲೇ ಈಗೇನು ನೆಲೆಸಿದೆ ಅಲ್ಲೇ ಒಂದು ಬೇವಿನ ಮರ ಇತ್ತು. ಆ ಬೇವಿನ ಮರದ ಕೆಳಗೆ ಗಿಂಡಿ ಇಟ್ಟು ಅವನ ದಿನನಿತ್ಯ ಕಾರ್ಯಗಳನ್ನು ನಡೆಸ್ಕೊಂಬರ್ಬೇಕು ಅಂತ ಹೇಳಿ ಹೊರಗಡೆ ಹೋದರು. ಬರೋದ್ರೊಳಗಡೆ ಆ ಗಿಂಡಿ ಬಿದ್ದೋಗಿತ್ತು. ಆ ಗಿಂಡಿ ಎಲ್ಲಿ ಬಿದ್ದೋಗಿತ್ತು ಅಲ್ಲೇ ದೇವರ ಸ್ಥಾಪನೆ ಒಂದು ಕಲ್ಲಿತ್ತು. ಅಲ್ಲಿ ಸ್ಥಾಪನೆ ಮಾಡಿದರು. ಅಲ್ಲಿ ಸ್ಥಾಪನೆ ಮಾಡಿದಾಗ ಹಿಂದೆ ಒಬ್ಬರು ಗೌಡ್ರ ಮೇಲೆ ಈ ಒಂದು ದೇವರು ಬರ್ತಾಯಿತ್ತು. ಅವರು ಮೂಕರು, ಅವರಿಗೆ ಮಾತಾಡ್ಲಿಕ್ಕೆ ಬರ್ತಿರಲಿಲ್ಲ. ಆದರೆ ಆ ದೇವರು ಬಂದ ಸಂದರ್ಭದಲ್ಲಿ ಒಂದು ದೊಡ್ಡ ಸರ್ಪ ಬಂದುಬಿಟ್ಟು ಕುತ್ತಿಗೆಗೆ ಸಿಗಾಕೊಳೋದು. ಸಿಕ್ಕಿದಾಗ ಅವರಿಗೆ ಮಾತು ಹೊರಡೋದು. ಅದಕ್ಕೆ ಸರ್ಪನಹಳ್ಳಿ ಅಂತ ಹೆಸರು ಬಂದಿತ್ತು. ಅದು ಪ್ರತೀತಿ ಆಯಿತು. ಅನಂತರ ಊರ ಮುಖಂಡರೆಲ್ಲ ಸೇರಿಬಿಟ್ಟು ಅದನ್ನು ಮುಂದುವರ್ಸೋಕ್ಕೆ ಶುರು ಮಾಡಿದ್ರು. ಸ್ಥಳೀಯವಾಗಿರ್ತಕ್ಕಂಥದ್ದು ಅಂದರೆ ಊರಿನ ಮುಖಂಡರು, ಏಳಹಳ್ಳಿಗೆ ಮುಖಂಡರು ಎಲ್ಲ. ಹೌದು, ಬಿಳಿಗಲ್ಲಹಳ್ಳಿ ಮೊದಲಿದೆ, ಉದ್ದೇಬರಹಳ್ಳಿ, ಆಮೇಲೆ ತಡಬೇನಹಳ್ಳಿ, ಆಮೇಲೆ ಗುಂಗ್ರಹಳ್ಳಿ, ಹೊಸಹಳ್ಳಿ, ಆಮೇಲೆ ಶ್ರೀನಿವಾಸಪುರ. ಹೀಗೆ ಅನೇಕ ಹಳ್ಳಿಗಳಿಂದ ಜನಗಳು ಎಲ್ಲರೂ ಬಂದು ಇಲ್ಲಿ ರಥ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದು ಅವತ್ತಿನ ಹಿರಿಯರು. ಆವತ್ತಿಂದ ಇವತ್ತವರೆಗೂ ಅದು ಹಾಗೆ ನಡ್ಕೊಂಡು ಬರ್ತಾಯಿದೆ. ಇಲ್ಲ ಈ ರೀತಿ ಕಾರ್ಯಗಳು ಅಂತಿಲ್ಲ. ಒಗ್ಗಟ್ಟಾಗಿ ಎಲ್ಲರೂ ಮಾಡಬೇಕು ಅಂತ ಹೇಳಿ ಈ ಕೆಲಸಗಳನ್ನ ಮಾಡಿ ಬರ್ತಾ ಇದ್ದಾರೆ. ಆಮೇಲೆ ಕೆಂಚರಾಯ ಅಂತಕ್ಕಂಥದ್ದು ಒಂದಿದೆ. ಇದು ಏನಿದ್ರೂ ಈ ದೇವತೆ ಕೆಲಸ ಆದ ನಂತರ 2 ದಿವಸಗಳಲ್ಲಿ ಆ ಕೆಲಸನೂ ಸಹ ಮಾಡ್ತಾರೆ. ಎಲ್ಲರೂ ಸಂತೋಷವಾಗಿ ಹಬ್ಬವನ್ನು ಮಾಡ್ತಾರೆ. ಕೆಂಡೋತ್ಸವ ನಡೆಯಲ್ಲ, ಗಂಗಾ ಸ್ನಾನನೂ ಅಲ್ಲ. ಬೆಳಿಗ್ಗೆ ರಥೋತ್ಸವ ಆಗೋದಕ್ಕಿಂತ ಮೊದಲು ಗಂಗೆ ತೊಗೊಂಬಂದು ಪೂಜೆ ಮಾಡ್ತಕ್ಕಂಥದ್ದು ಇದೆ. ಇಲ್ಲ ಗಂಗಮ್ಮ ಏನಿದೆ, ಕಲ್ಬಾವಿ ಅಂತ ಇದೆ, ಕಲ್ಯಾಣಿಯಿಂದ ತೊಗೊಂಬಂದು ಮಾಡ್ತಾರೆ. ಇಷ್ಟು ಸಂಪ್ರದಾಯ ಇದೆ. ಪ್ರತಿ ಹಬ್ಬದಲ್ಲೂ ಸಹ ಇಲ್ಲಿ ಪೂಜೆ ಸಂಭ್ರಮಗಳು ನಡೀತಾ ಇರ್ತದೆ. ಹಾಗೆ ಕಾರ್ತಿಕದ ಪೂಜೆ ನಡೀತಾ ಇರ್ತದೆ. ಪೂಜೆ ನಡೆಯುತ್ತೆ. ಪ್ರತಿ ಅಮಾವಾಸ್ಯಲ್ಲೂ ಸಹ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ. ಪ್ರತಿಯೊಂದು ಊರಿನ ಜನರು ಬಂದು ಸೇರಿ ಊಟ ಎಲ್ಲದನ್ನು ಮಾಡ್ತಾರೆ. ನಮ್ಮ ಕೊಲ್ಲಾಪುರದ ಒಂದು ದೇವಿದು ಉತ್ಸವ ಜಾತ್ರೆ ನಡೀದೇ ಇದೆ. ನಾವು ಹೊಡಿಬೇಕಂತ ಜಾತ್ರೆಗೆ ನಮ್ಮ ಪಾಂದಗಡಿ ಓಡಬೇಕು, ನಮ್ಮ ಜಾತ್ರೆ ನಮ್ಮೂರಿಂದ ಕುರ್ಗೋಬೆ ಅಂತೇಳಿ ನಾವು ಜಾತ್ರೆ ನಿಭಾಯಿಸೋಕ್ಕೆ ಹೊಡೆಯೋಕ್ಕೆ ಬಂದೀವಿ. ವರ್ಷದಿಂದ ವರ್ಷ ಮಾಡ್ತಿದ್ವಿ. ಅದಕ್ಕೆಲ್ಲ ಹೊಡೆಯೋಕ್ಕೆ ನಾವು ನಿರ್ಧಾರವಾಗಿ ಹೊಡಿತಾ ಇದ್ದೀವಿ. ನಮಗೆಲ್ಲದು ಭಗವಂತ ದೇವ್ರ ದಯಿಂದ ನಮಗೆ ಕೃಪೆ ಕೊಟ್ಟು ಎಲ್ಲದು ಒಂದು ನಮ್ಮ ಮಕ್ಕಳ ಮರಿಗೆಲ್ಲ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ನಮಗೆ ಸುಖವಾಗಾದರೆ ಚೆನ್ನಾಗಿ ಅಂತೇಳಿ ನಾವು ಮಾಡೋಕ್ಕೆ ಧನ್ಯವಾದಗಳು. ಆದರೆ ಅಂದರೆ ನಾವು ಬೆಳಗಿಂದ ಮಾಡೋಂದ್ರೆ ಈಗ ನಾವು ಕೆಲಸ ಬಿಟ್ಟು ಹೊತ್ತು ಕೆಲಸಕ್ಕೂ ಇಲ್ಲ. ನಾವು ನಡ್ಕೊಂತ ಎಲ್ಲ ಕಡೆ ನೋಡ್ಕೊಂಡು ಬರ್ತೀವಿ. ಹಂಗೆ ನಮ್ಮ ಗಾಡಿ ದೇವ್ರೆ ನಾವು ಹೊಡಿಬೇಕು ಅಂತರ್ಗಟ್ಟೆಲ್ಲ ಒಯ್ದ್ರು ಅದೇ ಥರ ಕೇಸ್ ಕೊಡ್ಬೇಕು ನಾವು ಅಂತೇಳಿ ನಮ್ಮ ಗಾಡಿ ಎತ್ತು ಗಾಡಿ ನಾವು ಹಿಡ್ಕೊಂಡು ನಾವ್ಯಾಕೆ ಇದು ಮಾಡೋಣ ಅಂತೇಳಿ ನಾವು ನಮ್ಮ ಎತ್ತು ಗಾಡಿ ಹಿಡ್ಕೊಂಡು ನಾವು ಒಂದು ಸಲ ಇದು ಮಾಡ್ಕೊಂಡೀವಿ. ನಾವು ಒಂದು ಸಲ 1 ಲಕ್ಷ ತಂದಿದ್ದು ಅವು ಇದಾಗಲ್ಲ ಅಂತೇಳಿ ಮತ್ತೆ ತಗೊಂಡು ನಮ್ಮ ಹುಡುಗ ಫ್ರೆಂಡ್ ಇದ್ದಾನೆ ಮಾಡ್ದ, ಬೇಡ ಮಗ ನೆಕ್ಸ್ಟು ಇನ್ನೊಂದು ಸಲ ತಂದು ಹೊಡೆಯೋಣ ಅಂತ ಅಂದ. ಸರ್ ಆಯಿತು ಸರ್ ಅಂತ ಹೇಳ್ಕೊಂಡು ಮತ್ತೆ ತಂದು ಈಗ ನಮ್ಮ ಎತ್ತು ಹಿಡ್ಕೊಂಡು ನಾವು ಬರ್ತಂದ ಒಂದು ಸ್ವಲ್ಪ ಆದ್ರೂ ನಮ್ಮ ಎತ್ತಗಡೆ ಹೊಡಿಬೇಕು, ನಮ್ಮ ದೇವರಿಗೆ ಕುರುಪಿ ಐತೆ ಅಂತೇಳಿ ನಮ್ಮ ಕೊಲ್ಲಾಪುರದಮ್ಮ ದೇವೆಯಿಂದ ನಾವು ಒಂದು ಸ್ವಲ್ಪ ನಮ್ಮ ಕಾರ ಸರ್ಬೇಕಂತೇಳಿ ನಾವು ಹೊಡಿತಾಯಿದ್ವಿ ಅಷ್ಟೇ. ಈಗ ಏನೇನು ಅಂದರೆ ಈಗ ನೋಡಿ ನಿಮ್ಮ ಎತ್ತಿನ ಗಾಡಿಗೆ ಬಟ್ಟೆ ಬಲೂನು ಎಲ್ಲದೂ ಹಾಕಿ ಎಲ್ಲ ಇದು ಮಾಡಿದ್ದೀರಾ. ಅದಕ್ಕೆ ಮಕ್ಕಳು ಮತ್ತೆ ಅಣ್ಣ ತಮ್ಮಂದ್ರು ಎಲ್ಲ ಸೇರ್ಕೊಂಡು ಎಲ್ಲ ಸಪೋರ್ಟ್, ಫ್ರೆಂಡ್ಸು, ಅಣ್ಣ ತಮ್ಮಗಳು, ತಂದೆ ತಾಯಿ ಎಲ್ಲ ಅವ್ರು ಕುರುಪೆ ಕೊಡೋದಕ್ಕೆ ನಮ್ದು ಊರು ಗ್ರಾಮ ಸಮಾಜಕ್ಕೆ ನಾವು ಮುಂದೆ ಇದಾದು. ಇಲ್ಲ ಅವ್ರಿಲ್ಲ ಬೇಡ ನಾವು ಯಾಕೆ ಹಂಗೆ ಮಾಡ್ತೇನೆ ನಾವು ಅದಕ್ಕೆ ಮುಂದಕ್ಕೆ ಹೋಗಲ್ಲ. ಇಲ್ಲ ನಡಿ ಮಗ ಇವನು ಹೇಳ್ತಾನೆ ಫ್ರೆಂಡ್ಸು, ಮಗ ಇರಲಿ ನಡಿ ಮಾಡೋಣ, ನಮ್ಮ ದೇವರು ವರ್ಷಕ್ಕೊಂದ್ಸಲ ಆಗೋದು ಮಾಡೋಣ ಅಂದಾಗ ಈ ವರ್ಷ 2 ಗಾಡಿ ಇದ್ದು ಬೇಡ ಕಣ ಹೊಡಿತೆ ಅಂತ ಇವನು ಹೇಳ್ದ, ಬೇಡ ಕಣ ಹೊಡೆಯ ಕಣ ಅಂತ ಅಂದ.
5 ಗಾಡಿ ಹೊಡೆದು ವರ್ಷ ನಾವು. ಇನ್ನೂ ಜಾಸ್ತಿ ಆಗಬೇಕಾಯ್ತು, ಎತ್ತು ಎದುರಿ ಬಿಟ್ಟಿರೋ ಕಾರಣ ಇನ್ನೊಂದು 2-3 ಗಾಡಿ ಹೂಡಿಲ್ಲ. ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಇನ್ನೂ ಒಂದು ನಮ್ಮ ಗುಂಗ್ರಳ್ಳಿ ಗ್ರಾಮದಲ್ಲಿ ಒಂದು 7-8 ಗಾಡಿ ಹೂಡ್ತಾ ಇತ್ತು ನಾವು ವರ್ಷ. ಈ ವರ್ಷ ಒಂದು 2-3 ಜೊತೆ ಎತ್ತು ಎದುರಿ ನಾವು ಹೂಡ್ತಾ ಇಲ್ಲ ಈ ವರ್ಷ. ಹಾಗಾಗಿ ಮುಂದಿನ ವರ್ಷಕ್ಕೆ ಜಾಸ್ತಿ ಗಾಡಿ ಆಗಲಿ ಅಂತೇಳಿ ಕೊಲ್ಲಾಪುರದ ಮಂತವ ಜಾಸ್ತಿ ಆಗಲಿ ಅಂತ ಕೇಳ್ಕೊಂತೀವಿ. ಸರಪನಹಳ್ಳಿ ಅಲ್ಲೂ ಹಬ್ಬ ಎಲ್ಲ ಮಾಡ್ತೀವಿ, ಎಲ್ಲ ಚೆನ್ನಾಗಿ ನಮ್ಮೂರು ಅಮ್ಮನವ್ರ ತೇರು ಎಲ್ಲ ಸುರಕ್ಷಿತವಾಗಿ ಚೆನ್ನಾಗಿ ನಡೀತು, ಅಷ್ಟೇ ನಮ್ಮ ಅಭಿಪ್ರಾಯ. ಬೆಳಗ್ಗೆಯಿಂದ ತಯಾರಿ ಎಲ್ಲ ಏನೇನು ಮಾಡ್ತೀರಾ ಮನೇಲಿ? ಮನೇಲಿ ಎಲ್ಲ ನೆಲ ಸಾರಿಸಿ ಎಲ್ಲ ಸ್ನಾನ ಮಾಡ್ಕೊಂಡು ಎಲ್ಲ ಒಬ್ಬಿಟ್ಟು ಅಡುಗೆ ಬೋಂಡ ಬಜ್ಜಿ ಎಲ್ಲ ಮಾಡ್ತೀವಿ. ಸೊ ಈಗ ಮಕ್ಕಳು ಮೊಮ್ಮಕ್ಕಳು ಸೊಸೆ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಸೇರಿರ್ತಾರೆ ಎಲ್ಲ ಸೇರಿ. ಈಗ ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರನ್ನ ಬಂದಿದ್ದಾರೆ ಅದೊಂದು ಹೇಳಿ. ನಮ್ಮ ಮನೇಲಿ ಮೊಮ್ಮಕ್ಕಳು ಮಗಳು ಎಲ್ಲ ಬಂದಿದ್ದಾರೆ. ಸೊ ಚಿಕ್ಕಮಗಳೂರು ಜನರಿಗೆ ಸರ್ಪನಹಳ್ಳಿ ಜಾತ್ರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮುಂದಿನ ವರ್ಷದಿಂದ? ಚಿಕ್ಕಮಂಗ್ಳೂರವರು ಎಲ್ಲ ನಮ್ಮ ಇದಕ್ಕೆ ಸೇರಿದರು ಅಂತದ್ರಾಗ ಎಲ್ಲರೂ ಅವರು ಬಂದು ಚೆನ್ನಾಗಿ ಆಚರಿಸ್ಬೇಕು. ಬಂದು ಆಚರಿಸಿ. ನಮ್ಮೂರು ಅಮ್ಮನವ್ರ ಜಾತ್ರೆ, ಕೊಲ್ಲಾಪುರದ ಅಮ್ಮನವ್ರ ಜಾತ್ರೆ ಮೊದಲಿನಿಂದಲೂ ಸುರಕ್ಷಿತೆಗೆ ನಡೀತಾ ಇತ್ತು. ಆವಾಗ ಈಗಲೂ ಹಂಗೆ ನಡೀತಾ ಐತೆ. ನಾನು ಯಾವುದು ಏನು ಪ್ರಾಬ್ಲಮ್ ಇಲ್ದಂಗೆ ನಮ್ಮೂರ ಜಾತ್ರೆ ನಡೀತಾ ಐತೆ. ಮನೇಲಿ ಮೊಮ್ಮಕ್ಕಳು 2 ಜನ ಬಂದರೆ, ಆಮೇಲೆ ಸೊಸೆಯರು 2 ಬಂದರೆ, ಮಗ 2 ಮಕ್ಕಳು ಬಂದರೆ, ನಾವು ಮಗಳು ಬಂದಿತ್ತು, ಎಳಮೈ ಬಂದಿತ್ತು, ಎಲ್ಲರೂ ಬಂದರೆ ಮನೇಲಿ ಎಲ್ಲ ಅಡುಗೆನೂ ಮಾಡಿದ್ವಿ. ಚೆನ್ನಾಗಿ ಮಾಡ್ತಾಯಿದ್ವಿ. ಇಷ್ಟು ನಿನ್ನ ಮುಂದೆ ನೀವೆಲ್ಲ ಸೇರ್ಕೊಂಡು ನಮ್ಮೂರ ಅಮ್ಮನವರ ಉತ್ಸವ ಸುರಕ್ಷವಾಗಿ ನಡೆಸ್ಕೊಡ್ಬೇಕು.
ಈ ಸರಿ ಜಾತ್ರೆ ಸರಪನಹಳ್ಳಿ ಜಾತ್ರೆ ಕೊಲ್ಲಾಪುರದೇಶ್ವರಿ ಜಾತ್ರೆ ಲಾಸ್ಟ್ ಇಯರ್ಗಿಂತ ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮ ಊರಿನ ಹುಡುಗರು ಇರ್ಬೋದು ಎಲ್ಲರೂ ಸೇರಿ ತುಂಬ ಜೋರಾಗಿ ಮಾಡ್ತಾ ಇದ್ದಾರೆ. ಅದೇನಂದರೆ ಒಂದು 7 to 8 ಇಯರ್ಸಿಂದ ನೋಡ್ತಾ ಬಂದರೆ ಇಯರ್ ಆನ್ ಇಯರ್ ಅದ್ರದ್ದು ಲೆವೆಲ್ ಆಫ್ ಇಂಪ್ರೂವ್ಮೆಂಟ್ ಇರ್ಬೋದು, ಸೆಲೆಬ್ರೇಷನ್ ಇರ್ಬೋದು, ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಆಮೇಲೆ ನನಗೆ ಒಂದು ವಿಶೇಷ ಅಂದರೆ ಐ ಥಿಂಕ್ 2-3 ಇಯರ್ಸ್ ಬ್ಯಾಕ್ ಈ ಜಾತ್ರೆಯಲ್ಲಿ ನಮ್ಮ ಕರಿಕಾಡ ಮೂವಿ ಶೂಟಿಂಗ್ ಕೂಡ ನಡೆದಿತ್ತು. ಅದೀಗ 6th ಫೆಬ್ರವರಿ ರಿಲೀಸ್ ಮಾಡಿದ್ವಿ. ಇವತ್ತು ಕೂಡ 6th ಮಾರ್ಚ್ ಇವತ್ತು ಕೂಡ ರನ್ ಆಗ್ತಿದೆ. ಕರ್ನಾಟಕದಾದ್ಯಂತ ಕರಿಕಾಡ ಮೂವಿ ರನ್ ಆಗ್ತಿದೆ. ಇದೇ ಮಾರ್ಚ್ 20th ಯುಗಾದಿಗೆ ನಮ್ಮ ಕರಿಕಾಡ ಮೂವಿ ಅಮೆಝಾನ್ ಪ್ರೈಮಲ್ಲಿ ಬರ್ತಾ ಇದೆ. ಅದು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ 5 ಲ್ಯಾಂಗ್ವೇಜಲ್ಲಿ. ಅದು ತುಂಬ ಖುಷಿ ವಿಷಯ. ಸೊ ಅದು ಎಲ್ಲ ನಮ್ಮ ಕೊಲ್ಲಾಪುರೇಶ್ವರಿ ಆಮೇಲೆ ನಮ್ಮ ಸ್ನೇಹಿತರ ಎಲ್ಲರದು ಸಹಾಯ. ಸೊ ಹಾಗಾಗಿ ಕರಿಕಾಡ ಮೂವಿ ಕೂಡ ಕೊಲ್ಲಾಪುರದೇಶ್ವರಿ ಆಶೀರ್ವಾದದಿಂದ ಚೆನ್ನಾಗಿ ಹೋಗ್ತಾ ಇದೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾವು ಏಕೆಂದರೆ ಇಲ್ಲಿ ಹಂಟಿಂಗ್ ಸೀನ್ಗಳೆಲ್ಲ ಜಾಸ್ತಿ ಇತ್ತು. ಚಿಕ್ಕಮಗಳೂರಲ್ಲಿ ಮಲೆನಾಡಿಂದ ಬಂದು ಗನ್ ಹಿಡ್ಕೊಂಡು ಹೆಂಗೆ ಹಂಟಿಂಗ್ ಮಾಡ್ತಾರೆ, ಅದನ್ನ ಹೆಂಗೆ ಸೆಲೆಬ್ರೇಷನ್ ಮಾಡ್ತಾರೆ, ಹೆಂಗೆ ಎಂಜಾಯ್ ಮಾಡ್ತಾರೆ, ಅದನ್ನ ಹೆಂಗೆ ಕುಕ್ ಮಾಡ್ತಾರೆ, ಅದನ್ನೆಲ್ಲ ತೋರಿಸಿದ್ವಿ. ಇಲ್ಲೇ ನಮ್ಮ ಓನ್ ಜಮೀನಲ್ಲಿ 4 ಎಕರ್ಸಲ್ಲಿ ಐ ಥಿಂಕ್ ರಾಕಿನೂ ಕೂಡ ಇದೆ ಅನ್ಸುತ್ತಲ್ಲಿ. ಅವನು ಕೂಡ ಎಲ್ಲ ಸೇರ್ಕೊಂಡು ನಮ್ಮ ಡೈರೆಕ್ಟರ್ ಎಲ್ಲ ಸೇರ್ಕೊಂಡು ಸೆಟ್ಟೆಲ್ಲ ಒಂದು 4 ಎಕರ್ಸಲ್ಲಿ ಸೆಟ್ ಹಾಕಿದ್ರು. ಆ ಸೆಟ್ಟಲ್ಲಿ ನಾವು ಒಂದು 20 days ಡೇ ಆ್ಯಂಡ್ ನೈಟ್ ಶೂಟಿಂಗ್ ಮಾಡಿದ್ವಿ. ಆಮೇಲೆ ಅದೇ ಟೈಮಲ್ಲಿ ಇಲ್ಲಿ ಜಾತ್ರೆ ನಡೀತಾ ಇದ್ರಿಂದ ಊರಿನ ಸಪೋರ್ಟು ಜಾಸ್ತಿ ಇದರಿಂದ ಇಲ್ಲೂ ಕೂಡ ಒಂದು ಶೆಡ್ಯೂಲ್ ನಾವು ಒಂದು ಸೀನ್ನ ಇಲ್ಲಿ ಮಾಡಿದ್ವಿ. ಅದು ಕರಿಕಾಡ ಮೂವಿಲಿ ಈಗಲೂ ಬರ್ತಾ ಇದೆ ಆ್ಯಕ್ಚುಲಿ. ಸೊ ಅದು ಖುಷಿ ವಿಷಯ ಆ್ಯಕ್ಚುಲಿ. ಏನು ಲೈಫ್ ಟೈಮ್ ಮೆಮೊರಿ ಅಲ್ವಾ ಅದು. ಹಾಗಾಗಿ ಯೂತ್ಸ್ ಅಂದರೆ ಏನಂದರೆ ಎಲ್ಲ ಇಟ್ಸ್ ವೆರಿ ಸಿಂಪಲ್. ಹಳ್ಳಿಯಿಂದನಾದರೂ ಬರಲಿ, ಎಲ್ಲಿಂದನಾದರೂ ಬರಲಿ. ಸೊ ಚೈಲ್ಡ್ಹುಡಲ್ಲಿ ಊಟ ಇರಲಿ, ಊಟ ಇಲ್ಲದೆ ಇರಲಿ, ಅವ್ರಿಗೆ ಪ್ಯಾಷನೇಟ್ ಆಗಿದ್ದರೆ, ಅವ್ರಿಗೆ ಏನಾದ್ರು ಡ್ರೀಮ್ ಅಂತ ಇದ್ದರೆ, ನಾವು ಇದು ಮಾಡಲೇಬೇಕು ಅಂತ ಇಷ್ಟ ಇದ್ದರೆ ಡೆಫಿನೆಟ್ಲಿ ಅದು ಮಾಡ್ಬೋದು. ಅವ್ರು ಎಫರ್ಟ್ ಆಗ್ತಾ ಇರಬೇಕು ಅಷ್ಟೇ ಅದಕ್ಕೆ. ಅದು ಬಿಸ್ನೆಸ್ ಇರ್ಬೋದು, ಮೂವಿ ಇರ್ಬೋದು, ಇಲ್ಲ ಪೊಲಿಟಿಕ್ಸ್ ಇರ್ಬೋದು, ಏನು ಇಷ್ಟ ಇದೆ ಅದು ಮಾಡಿದ್ರೆ ಡೆಫಿನೆಟಾಗಿ 100% ರಿಸಲ್ಟ್ ಸಿಗುತ್ತೆ. ಸೊ ನನಗೆ ಮೂವೀಸ್ ಅಂದರೆ ತುಂಬ ಇಷ್ಟ ಇರ್ತಿತ್ತು ಚೈಲ್ಡ್ಹುಡಲ್ಲಿ. ಯಾಕಂದರೆ ನಮ್ಮೂರಲ್ಲಿ ಅವಾಗ ಟಿವಿಗಳು ಇರ್ತಿರಲಿಲ್ಲ. ಪಕ್ತೂರಿಗೆ ಹೋಗಿ ನೋಡ್ತಾ ಇದ್ವಿ, ಥಿಯೇಟರ್ ಸಕ್ಕರೆಪಟ್ಟಣಕ್ಕೆ ಹೋಗ್ತಿದ್ವಿ, ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ವಿ. ಅದು 6 months. ಸೊ ನನಗೆ ಆಲ್ವೇಸ್ ನನಗೆ ಇಷ್ಟಪಟ್ಟಿದ್ದು ಏನು ಮಾಡಬೇಕಂತ ಇದ್ದಾಗ ಬಿಸ್ನೆಸ್ಗಿಂತ ಮೂವಿ ಲೈನಲ್ಲಿ ಹೋಗ್ಬೇಕಂತ ಇತ್ತು. ಸೊ ನಾನು ಅದೇ ಲೈನಲ್ಲಿ ಹೋಗ್ತಾ ಇದ್ದೀನಿ. ಅದೇ ಥರ ಯಾವುದೇ ಯಂಗ್ಸ್ಟರ್ಸ್ ಅಂದ್ರೂ ಅವ್ರಿಗೇನು ಇಷ್ಟ ಅದು ಮಾಡಿದರೆ ಡೆಫಿನೆಟಾಗಿ ಅವ್ರಿಗೆ ರಿಸಲ್ಟ್ ಸಿಗುತ್ತೆ. ಈಗ ಆ್ಯಕ್ಚುಲಿ 2-3 ಪ್ರಾಜೆಕ್ಟ್ ಲೈನ್ಡ್ ಅಪ್ ಆಗಿದೆ. ಒಂದು ತೆಲುಗು ಪ್ರಾಜೆಕ್ಟು ಮತ್ತು ಕನ್ನಡದಲ್ಲಿ 2 ಪ್ರಾಜೆಕ್ಟು. ಸೊ ಐ ಥಿಂಕ್ ಈಗ ಅಮೆಝಾನಲ್ಲಿ ನಮ್ಮದು ಟೆಲಿಕಾಸ್ಟ್ ಆದಮೇಲೆ, ಸ್ಟ್ರೀಮಿಂಗ್ ಆದಮೇಲೆ ವಿ ಟೇಕ್ 2 months ಆಫ್ ಬ್ರೇಕ್. ಆಮೇಲೆ ವಿಲ್ ಸ್ಟಾರ್ಟ್ ಮೇ ಬಿ ಬೈ ಜೂನ್ ಜುಲೈಲಿ ದೆನ್ ವಿ ಸ್ಟಾರ್ಟ್ ದ ಶೂಟ್. ಆ ಥರ.